ಶಿಲಾನಿಚ್ಛಾಯಗಳ 4 ವಿಧಗಳು. ಒಂದು ಪಾರ್ಶ್ವ ಶಿಲಾನಿಚ್ಛಾಯ, ಮಧ್ಯ ಶಿಲಾನಿಚ್ಛಾಯ, ಇನ್ನೊಂದು ತಳದ ಶಿಲಾನಿಚ್ಛಾಯ, ಅಂತ್ಯದ ಶಿಲಾನಿಚ್ಛಾಯ. ಇದ್ರ ಮೇಲೆ ಮೊನ್ನೆ TET 2024ರಲ್ಲಿ ಒಂದು ಕ್ವಶನ್ ಆಗಿತ್ತು. ಏನಂದರೆ ಪಾರ್ಶ್ವ ಶಿಲಾಚಾಯನ ಎಂದರೆ ಕ್ವಶನ್ ಏನಾಗಿತ್ತು ಅಂದರೆ, ಹಿಮನದಿಗಳ ಕಣಿವೆಯುದ್ದಕ್ಕೂ 2 ದಂಡೆಗಳಲ್ಲಿ ಶಿಲಾವಸ್ತುಗಳು ಸಂಚಯನಗೊಳ್ಳುವುದನ್ನು ಪಾರ್ಶ್ವ ಶಿಲಾಚಾಯನ ಎಂದು ಕರೆಯುತ್ತೇವೆ. ಮಧ್ಯ ಶಿಲಾಚಾಯನ ಅಂದರೆ 2 ಹಿಮನದಿಗಳು ಸಂಧಿಸಿದಾಗ ಅವುಗಳ ಪಾರ್ಶ್ವ ಶಿಲಾಚಾಯನಗಳು ಪರಸ್ಪರ ಒಂದುಗೂಡುವುದನ್ನು ನಾವೆಂತೀವಿ ಮಧ್ಯ ಶಿಲಾಚಾಯನ ಅಂತ ಕರಿತೀವಿ. ತಳದ ಶಿಲಾಚಾಯನ ಎಂದರೇನು? ಹಿಮನದಿಯ ಕಣಿವೆಯ ತಳಭಾಗದಲ್ಲಿ ಶಿಲಾವಸ್ತುಗಳು ಸಂಚಯನಗೊಳ್ಳುವುದನ್ನು ತಳ ಶಿಲಾಚಾಯನ ಎಂದು ಕರೆಯುತ್ತೇವೆ. ಅಂತ್ಯ ಶಿಲಾಚಾಯನ ಅಂದರೆ ಹಿಮನದಿಯ ಅಂತ್ಯಭಾಗದಲ್ಲಿ ಕಂಡುಬರುವುದನ್ನು ಅಂತ್ಯ ಶಿಲಾಚಾಯನ. ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಯಾವುದಂದರೆ ಪಾರ್ಶ್ವ ಶಿಲಾಚಾಯ, ಮಧ್ಯ ಶಿಲಾಚಾಯ. ಇವೇನು ಉಳಿದು ಆರಾಮಾಗಿರೋದು ಆಗ್ತೀರಿ. ಬಟ್ ಪಾರ್ಶ್ವ ಶಿಲಾಚಾಯನ, ಮಧ್ಯ ಶಿಲಾಚಾಯನ ವೆರಿ ಇಂಪಾರ್ಟೆಂಟು. ಪಾರ್ಶ್ವ ಶಿಲಾಚಾಯನ ಮೇಲೆ ಒಂದು ಕ್ವಶನ್ ಆಗೈತೆ. ನಂತರ ಇವಾಗ ಯಾವುದಾಗುತ್ತೆ ಅಂದರೆ ಮಧ್ಯ ಶಿಲಾಚಾಯನ ಮೇಲೆ ಕ್ವಶನ್ ಆಗ್ಬೋದು. ಮಧ್ಯ ಶಿಲಾಚಾಯನ ಎಂದ್ರೇನಿಲ್ಲ, 2 ಹಿಮನದಿಗಳು ಸಂಧಿಸಿದಾಗ ಅವುಗಳ ಪಾರ್ಶ್ವ ಶಿಲಾಚಾಯನಗಳು ಪರಸ್ಪರ ಒಂದುಗೂಡ್ತಾವಲ್ಲ, ಅದನ್ನ ನಾವೆಂತೀವಿ ಮಧ್ಯ ಶಿಲಾಚಾಯನ.